ಭಾರತದ ವಿರುದ್ಧ ಟಿ20 ಪಂದ್ಯ ಆಡಲ್ಲ ಅಂತ ಪಾಕಿಸ್ತಾನ ಈಗ ನಿರ್ಧಾರವನ್ನ ಮಾಡಿದೆ. ಕೊಲಂಬೋದಲ್ಲಿ ನಡೆಯಬೇಕಾಗಿರೋ ಅಂತ ಟಿ20 ವಿಶ್ವಕಪ್ ಪಂದ್ಯ ಅದನ್ನ ಆಡಲ್ಲ ಅಂತ ಪಾಕಿಸ್ತಾನ ನಿರ್ಧಾರ ಮಾಡಿದೆ. ಕೊಲಂಬೋದಲ್ಲಿ ನಡೆಯಬೇಕಾಗಿದ್ದಂತ ಪಂದ್ಯ 2026ರ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಪಾಕ್ ಭಾಗವಹಿಸುತ್ತೆ. ಆದರೆ ಭಾರತದ ವಿರುದ್ಧ ಪಂದ್ಯ ಆಡೋದಿಲ್ಲ ಅಂತ ಪಿಸಿಬಿ ಹೇಳಿದೆ. ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಫೆಬ್ರವರಿ 15ರಂದು ಭಾರತದ ವಿರುದ್ಧ ನಿಗದಿಯಾಗಿರುವಂತಹ ಪಂದ್ಯ ಇದು. ಫೆಬ್ರವರಿ 15 ಪಂದ್ಯ ಆಡಬೇಕು. 2026ರ ಟಿ20 ಪಂದ್ಯಗಳ ಆತಿಥ್ಯವನ್ನು ವಹಿಸಲಿರುವಂಥ ಭಾರತ ಹಾಗೂ ಶ್ರೀಲಂಕಾ ಫೆಬ್ರವರಿ 7ರಿಂದ ಮಾರ್ಚ್ 8ರವರೆಗೆ ನಡೆಯುತ್ತೆ ಟಿ20 ವಿಶ್ವಕಪ್. ಟಿ20 ವಿಶ್ವಕಪ್ ಪಂದ್ಯದಲ್ಲಿ ನಾವು ಭಾಗವಹಿಸ್ತೀವಿ. ಆದರೆ ಫೆಬ್ರವರಿ 15 ನಿಗದಿಯಾಗಿರೋ ಅಂತ ಭಾರತದ ವಿರುದ್ಧ ಪಂದ್ಯದಲ್ಲಿ ನಾವು ಆಡಲ್ಲ ಅಂತ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಈಗ ಹೇಳ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗಂಗಾಧರ್, ಭಾರತದ ವಿರುದ್ಧ ನಾವು ಆಡಲ್ಲ, ಬಟ್ ವಿಶ್ವಕಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋದು ಪಿಸಿಬಿಯ ಮಾತು. ಇದರ ಪರಿಣಾಮಗಳು ಯಾಕೆ ಹೀಗೆ ಏಕಾಏಕಿ ನಿರ್ಧಾರ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ದು ಅಂತ? ಮಧುಸೂದನ್, ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯದ್ದು ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಈ ರೀತಿ ಒಂದು ನೌಟಂಕಿಗಳನ್ನ ಆಡ್ತಾನೆ ಬಂದಿದೆ. ಬಟ್ ಇತ್ತೀಚೆಗೆ ಅಂದ್ರೆ ಟಿ20 ವಿಶ್ವಕಪ್ 2026 ಏನು ಶೆಡ್ಯೂಲ್ ಅನೌನ್ಸ್ ಆದ ನಂತರ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಸಾಕಷ್ಟು ಒಂದು ಡ್ರಾಮಾ ಆಡ್ತಾ ಇದೆ. ಮೊದಲಿಗೆ ಬಾಂಗ್ಲಾದೇಶ ತಂಡಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಬಾಂಗ್ಲಾದೇಶ ತಂಡ ಹೇಳ್ತಾ ಇರೋದು ಅಂದ್ರೆ ನಾವು ಭಾರತಕ್ಕೆ ಹೋಗಲ್ಲ, ಅಲ್ಲಿ ಭದ್ರತೆ ಸೆಕ್ಯೂರಿಟಿ ರೀಸನ್ಸ್ ಇಂದ ನಾವು ಹೋಗ್ತಾ ಇಲ್ಲ ಅನ್ನೋ ಒಂದು ಮಾತುಗಳಿಂದ ಬಾಂಗ್ಲಾದೇಶ್ ಕ್ರಿಕೆಟ್ ಮಂಡಳಿ ಈ ಒಂದು ಟೂರ್ನಮೆಂಟ್ ಇಂದಾನೇ ಆಚೆ ಹೋಯಿತು. ಜೊತೆಗೆ ಬಾಂಗ್ಲಾದೇಶ್ ತಂಡವನ್ನ ಈಗಾಗಲೇ ಸ್ಕಾಟ್ಲೆಂಡ್ ತಂಡ ಕೂಡ ರೀಪ್ಲೇಸ್ ಮಾಡಿರೋದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ಸೊ ಈಗ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ, ಪಾಕಿಸ್ತಾನ ಸರ್ಕಾರ ಒಂದು ಎಕ್ಸ್ ಖಾತೆಯಲ್ಲಿ ಒಂದು ಸಂದೇಶವನ್ನ ಕಳಿಸಿದೆ. ಅಂದ್ರೆ ನಾವು ನಮ್ಮ ತಂಡವನ್ನ ಶ್ರೀಲಂಕಾಗೆ ಕಳಿಸ್ತಾ ಇದೀವಿ ವಿಶ್ವಕಪ್ ಆಡೋದಕ್ಕೆ. ಬಟ್ ಫೆಬ್ರವರಿ 15 ಭಾರತ ವಿರುದ್ಧ ಪ್ರೇಮದಾಸ ಸ್ಟೇಡಿಯಂ ಕೊಲಂಬೋದಲ್ಲಿ ನಡೆಯುವಂತ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅನ್ನ ನಾವು ಆಡ್ತಾ ಇಲ್ಲ, ನಾವು ಆ ಸಂದರ್ಭದಲ್ಲಿ ಫೀಲ್ಡ್ಗೆ ಬರಲ್ಲ ಅಂತ ಒಂದು ಮಾತು ಹೇಳಿದೆ. ಸೊ ಈ ಒಂದು ಮಾತಿನಿಂದ ಇದೀಗ ಸಾಕಷ್ಟು ಚರ್ಚೆಗೆ ಒಂದು ಗ್ರಾಸವಾಗಿದೆ. ಈಗಾಗಲೇ ICC ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದೆ. ಪಾಕಿಸ್ತಾನ ಇಂಥ ಒಂದು ನಿರ್ಧಾರವನ್ನ ಕೈಗೊಳ್ಳಬಾರದು, ಯಾಕಂದ್ರೆ ICC ಇಂತಹ ಒಂದು ಟೂರ್ನಿಯನ್ನ ಏನು ಸುರಕ್ಷಿತವಾಗಿ ಜೊತೆಗೆ ಕ್ರೀಡಾ ಸ್ಫೂರ್ತಿಯಾಗಿ ಹಾಗೆ ಸಕ್ಸಸ್ಫುಲ್ ಆಗಿ ನಡೆಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡುತ್ತೆ. ಬಟ್ ಪಾಕಿಸ್ತಾನ ಇಂತಹ ಒಂದು ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನ, ಗೊಂದಲದ ಹೇಳಿಕೆಗಳನ್ನ ಕೊಡಬಾರದು ಅಂತ ಹೇಳಿದೆ. ಜೊತೆಗೆ ಎಚ್ಚರಿಕೆ ಕೂಡ ನೀಡಿದೆ. ಆದ್ರೆ ಈಗ ಪಾಕಿಸ್ತಾನ ಯಾವುದೇ ರೀತಿಯಾದ ICC ಒಂದು ಏನು ಎಚ್ಚರಿಕೆಗೆ ಯಾವುದೇ ರೀತಿಯಾದ ಒಂದು ಉತ್ತರ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ. ಬಟ್ ಇದರ ಸಂದರ್ಭ ಅಂದ್ರೆ ಇದರ ಪರಿಸ್ಥಿತಿ ಏನಾಗ್ಬೋದು ಅಂತ ಪಾಕಿಸ್ತಾನ ಒಂದ್ಸಲ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಂದು ಸಲ ಅವ್ರು ಈ ಒಂದು ವಿಶ್ವಕಪ್ ನಲ್ಲಿ ಭಾರತ ವಿರುದ್ಧದ ಪಂದ್ಯವನ್ನ ಬೈಕಾಟ್ ಮಾಡಿದ್ದಾದ್ರೆ ಅವರು ಸಾಕಷ್ಟು ಪರಿಣಾಮಗಳನ್ನ ಎದುರಿಸಬೇಕಾಗ್ತದೆ. ಮೊದಲಿಗೆ ಏನಂದ್ರೆ 34.5 ಮಿಲಿಯನ್ US$ ಅಂದ್ರೆ ಆಲ್ಮೋಸ್ಟ್ 300 ರಿಂದ 400 ಕೋಟಿ ಈ ಒಂದು ಪಂದ್ಯಕ್ಕೆ ಅವರು ಲಾಸ್ ಮಾಡ್ಕೊಂತಾರೆ ಈ ಒಂದು ಪಂದ್ಯ ಆಡದೇ ಇದ್ರೆ. ಜೊತೆಗೆ ಏನಂದ್ರೆ ಫ್ಯೂಚರ್ ಅಲ್ಲಿ ICC ಆರ್ಗನೈಸ್ ಮಾಡುವಂತ ಟೂರ್ನಮೆಂಟ್ ಅಲ್ಲಿ ಕೂಡ ಪಾಕಿಸ್ತಾನ ಪಾಲ್ಗೊಳ್ಳೋ ಹಾಗಿಲ್ಲ. ಸೊ ಈ ಹಿಂದೆ ಕೂಡ ಅಂದ್ರೆ ಕಳೆದ 2 ವರ್ಷಗಳ ಹಿಂದೆ ICC ಜೊತೆ ಭಾರತ ಹಾಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗಳು ಒಂದು ನಿರ್ಣಯಕ್ಕೆ ಬಂದಿರ್ತದೆ. ಅಂದ್ರೆ ನಾವು ಪಾಕಿಸ್ತಾನದವರು ಭಾರತ ಪ್ರವಾಸ ಕೈಗೊಳ್ಳಲ್ಲ, ಜೊತೆಗೆ ಭಾರತ ಕೂಡ ಪಾಕಿಸ್ತಾನ ಪ್ರವಾಸ ಕೈಗೊಳ್ಳಲ್ಲ. ಬಟ್ ನ್ಯೂಟ್ರಲ್ ವೆನ್ಯೂಸ್ ಅಲ್ಲಿ ನಾವು ಮ್ಯಾಚ್ಗಳನ್ನ ಆಡ್ತೀವಿ ಅಂತ ಒಂದು ಡೀಲ್ ಸೈನ್ ಮಾಡಿರುತ್ತೆ. ಸೊ ಈಗ ಆ ಒಂದು ಡೀಲ್ ನ ಪಾಕಿಸ್ತಾನ ತಂಡ ತಿರಸ್ಕರಿಸ್ತಾ ಇರುವಂತ ಸೂಚನೆ ಕೂಡ ಕಂಡು ಬರ್ತಾ ಇದೆ. ಇದರಿಂದ ಸಾಕಷ್ಟು ಪರಿಣಾಮಗಳನ್ನ ಎದುರಿಸಬೇಕಾಗ್ತದೆ. ಬಟ್ ICC ಸದ್ಯದಲ್ಲೇ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಬಗ್ಗೆ ಒಂದು ಸೂಕ್ತ ನಿರ್ಣಯ ಕೂಡ ಕೈಗೊಳ್ಳೋ ಸಾಧ್ಯತೆ ಕೂಡ ಇದೆ. ಮಧುಸೂದನ್, ಧನ್ಯವಾದ ಗಂಗಾಧರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.